ಮಹದೇಶ್ವರ ಬೆಟ್ಟದ ತಾಳಬೆಟ್ಟ ತಿರುವಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆಗಿದೆ. ಕೂಡಲೇ ಎಚ್ಚೆತ್ತ ಡ್ರೈವರ್ ಬಸ್ ಅನ್ನು ಡಿವೈಡರ್ ಮೇಲೆ ಹತ್ತಿಸಿದ್ದಾನೆ. ಇದರಿಂದ ಬಸ್ ನಿಂತುಕೊಂಡಿದ್ದು, ಅದೃಷ್ಟವಶಾತ್ ಬಸ್ನಲ್ಲಿ 60ಕ್ಕೂ ಹೆಚ್ಚು ಜನರು ಬಚಾವಾಗಿದ್ದಾರೆ. M9E5311 ಸಂಖ್ಯೆಯ ಮೈಸೂರು ಡಿಪೋದ ಕೆಎಸ್ಆರ್ಟಿಸಿ ಬಸ್ ಮಲೆ ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲಕ್ಕೆ ತೆರಳುತ್ತಿತ್ತು. ಈ ವೇಳೆ ಮಲೆ ಮಹದೇಶ್ವರ ಬೆಟ್ಟದ ತಾಳಬೆಟ್ಟ ತಿರುವಿನಲ್ಲಿ ಬ್ರೇಕ್ ಫೇಲ್ ಆಗಿದೆ. ಬ್ರೇಕ್ ಫೇಲ್ ಆಗ್ತಿದ್ದಂತೆ ಬಸ್ ಅನ್ನು ಡಿವೈಡರ್ ಮೇಲೆ ಏರಿಸಿದ್ದಾನೆ. ಆಗ ಬಸ್ ನಿಂತ್ಕೊಂಡಿದೆ. ಇಲ್ಲಿ ಒಂದು ವೇಳೆ ಚಾಲಕ ಬಸ್ ಅನ್ನ ಡಿವೈಡರ್ ಮೇಲೆ ಹತ್ತಿಸದೇ ಇದ್ರೆ ಭಾರಿ ಅನಾಹುತವಾಗುವ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಬಸ್ ಚಾಲಕನ ಸಮಯ ಪ್ರಜ್ಞೆ ಪ್ರಯಾಣಿಕರು ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ಹೇಳಿ ಅವ್ರನ್ನ ಏನಾಯ್ತು ಎಂತಾಯ್ತು ಅಂತ. ಯಾರು ಡ್ರೈವರ್? ಅಣ್ಣ ಗಾಡಿ ಏನ್ ಸಮಸ್ಯೆ ಆಗಿರೋದು? ಬ್ರೇಕ್ ಫೇಲರ್ ಅಣ್ಣ, ಬ್ರೇಕು ನಿಲ್ಲಿಲ್ಲ. ಇನ್ ಟರ್ನಿಂಗ್ ಆದ್ರೆ ಇನ್ನು ಕೆಳಗೆ ಬಿದ್ದಿ ಪ್ಯಾಸೆಂಜರ್ ಒಂದು 60 ಜನ ಇದ್ರು, ಅವರೆಲ್ಲ ಸ್ಪಾಟ್ ಆಗ್ಬಿಡೋರು. ಅದಕ್ಕೆ ಇಲ್ಲಿ ಕಲ್ಲು ಕಟ್ಟಡ ಇತ್ತಲ್ಲ ಅಂದ್ಬಿಟ್ಟು ನಾನು ಡೈರೆಕ್ಟ್ ಅಲ್ಲಿ ಬಂದು ನಿಲ್ಲಿಸಿದ್ದು. ಈಗ ಪ್ರತಿದಿನ ಒಂದೊಂದು ಗಾಡಿಗಳು ಆಕ್ಸಿಡೆಂಟ್ ಆಗ್ತಾ ಇದಾವಲ್ಲ ನಿಮ್ KSRTC ಇಂದ. ಏನು KSRTC ನಿಮ್ಮ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾರ ಗಾಡಿಗಳು ಈ ತರನಾ ಇಲ್ಲ ಏನ್ ಸಮಸ್ಯೆ ಅದು? ಪ್ರತಿದಿನ ಗಾಡಿಗಳು ಮಹದೇಶ್ವರ ಬೆಟ್ಟದಲ್ಲಿ ಬರೋ ಗಾಡಿಗಳು ಇದೇ ರೀತಿ ಸಮಸ್ಯೆ. ನಿನ್ನೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ, ಅದನ್ನು ಬ್ರೇಕ್ ಫೇಲ್ ಅಂತ ಹೇಳ್ತಾರೆ. ಬರೋ ಗಾಡಿ ಮ್ಯಾನೇಜ್ಮೆಂಟ್ ಇದು ನಿಲ್ಲದಿಲ್ಲ. ಆಮೇಲೆ ಫುಲ್ ಹಾಳ ಇದೆ. ಇನ್ನು ಪ್ಯಾಸೆಂಜರ್ ಎಲ್ಲ ಸ್ಪಾಟ್ ಆಯ್ತಾರೆ, ಕಲ್ಕಟ ಐತಲ್ಲ, ಗಾಡಿ ಡ್ಯಾಮೇಜ್ ಆಯ್ತದೆ. ನಮ್ಮ ಮನೆ ಬರೋ ಚೆನ್ನಾಗಿದ್ರೆ ಬದುಕು ಕುಳಿತೀವಿ ಅಂದ್ಬಿಟ್ಟು ಡೈರೆಕ್ಟ್ ಬಂದಂಗೆ ಯಾರಿಗೂ ಒಂದು ಸ್ಕ್ರಾಚ್ ಆಗಿಲ್ಲ ಅಣ್ಣ. ಎಲ್ಲರಿಗೂ ಬೇರೆ ಬಸ್ ಹತ್ತಿಸ್ಕೊಂಡು ಸುರಕ್ಷಿತವಾಗಿ ಹೋದ್ರು. ಯಾವ ಡಿಪೋ ಗಾಡಿ ಅಣ್ಣ ನಿಮ್ದು? ಮೈಸೂರು ಡಿಪೋ ಅಣ್ಣ. ನಿಮ್ಮ ಹೆಸರು? ಗಣೇಶ್ ಅಂತ.